ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಶುಕ ಉವಾಚ. ಶ್ರುತ್ವೇಹಿತಂ ಸಾಧು ಸಭಾಸಭಾಜಿತಂ ಮಹತ್ತಮಾಗ್ರಣ್ಯವುರುಕ್ರಮಾತ್ಮನಃ ಯುಧಿಷ್ಠಿರೋ ದೈತ್ಯಪತೇರ್ಮುದಾಯುತಃ ಪಪ್ರಚ್ಛ ಭೂಯಸ್ತನಯಂ ಸ್ವಯಂಭುವಃ. ಯುಧಿಷ್ಠಿರ ಉವಾಚ. ಭಗವನ್ ಶ್ರೋತುಮಿಚ್ಛಾಮಿ ನೃಣಾನ್ ಧರ್ಮಂ ಸನಾತನಂ ವರ್ಣಾಶ್ರಮಾಚಾರಯುತಂ ಯತ್ಪುಮಾನ್ ವಿಂದತೆ ಪರಂ. ಭವಾನ್ ಪ್ರಜಾಪತೇಃ ಸಾಕ್ಷಾದಾತ್ಮಜಃ ಪರಮೇಷ್ಠಿನಃ ಸುತಾನಾಂ ಸಮ್ಮತೋ ಬ್ರಹ್ಮಂ ತಪೋಯೋಗಸಮಾಧಿಭಿಃ. ನಾರಾಯಣ ಪರಾ ವಿಪ್ರಾ ಧರ್ಮಂ ಗುಹ್ಯಂ ಪರಂ ವಿದುಃ ಕರುಣಾಃ ಸಾಧವಃ ಶಾಂತಾಸ್ತ್ವದ್ವಿಧಾನ ತಥಾ ಪರೇ. ನಾರದ ಉವಾಚ. ನತ್ವಾ ಭಗವತೆ ಜಾಯ ಲೋಕಾನಾಂ ಧರ್ಮಹೇತವೇ ವಕ್ಷ್ಯೇ ಸನಾತನಂ ಧರ್ಮಂ ನಾರಾಯಣ ಮುಖಾಚ್ಛ್ರುತಂ. ಯೋವತೇರ್ಯಾತ್ಮನೋಂಶೇನ ದಾಕ್ಷಾಯಣ್ಯಾಂತು ಧರ್ಮತಃ ಲೋಕಾನಾಂ ಸ್ವಸ್ತಯೇಧ್ಯಾಸ್ತೆ ತಪೋ ಬದರಿಕಾಶ್ರಮೇ. ಧರ್ಮಮೂಲಂ ಹಿ ಭಗವಾನ್ ಸರ್ವವೇದಮಯೋ ಹರಿಃ ಸ್ಮೃತಂ ಚ ತದ್ವಿದಾಂ ರಾಜನ್ಯೇನ ಚಾತ್ಮಾ ಪ್ರಸೀದತಿ. ಸತ್ಯಂ ದಯಾ ತಪಃ ಶೌಚಂ ತಿತಿಕ್ಷೇಕ್ಷಾ ಶಮೋದಮಃ ಅಹಿಂಸಾ ಬ್ರಹ್ಮಚರ್ಯಂ ಚ ತ್ಯಾಗಃ ಸ್ವಾಧ್ಯಾಯ ಆರ್ಜವಂ. ಸಂತೋಷಃ ಸಮದೃಕ್ಸೇವಾ ಗ್ರಾಮ್ಯೇಹೋ ಪರಮಃ ಶನೈಃ. ನೃಣಾಂ ವಿಪರ್ಯಯೇಃ ಕ್ಷಾಮೌನಮಾತ್ಮವಿಮರ್ಶನಂ. ಅನ್ನಾದ್ಯಾದೇಃ ಸಂವಿಭಾಗೋ ಭೂತೇಭ್ಯಶ್ಚ ಯಥಾರ್ಹತಃ. ತೇಷ್ವಾತ್ಮದೇವತಾ ಬುದ್ಧಿಃ ಸುತರಾನ್ ನೃಷು ಪಾಂಡವ. ಶ್ರವಣಂ ಕೀರ್ತನಂ ಚಾಸ್ಯ ಸ್ಮರಣಂ ಮಹತಾಂಗತೇಃ. ಸೇವೇಜ್ಯಾವನತಿರ್ದಾಸ್ಯಂ ಸಖ್ಯಮಾತ್ಮಸಮರ್ಪಣಂ. ನೃಣಾಮಯಂ ಪರೋ ಧರ್ಮಃ ಸರ್ವೇಷಾಂ ಸಮುದಾಹೃತಃ. ತ್ರಿಂಶಲ್ಲಕ್ಷಣವಾನ್ ರಾಜನ್ ಸರ್ವಾತ್ಮಾಯೇನ ತುಷ್ಯತಿ. ಸಂಸ್ಕಾರಾಯದವಿಚ್ಛಿನ್ನಾಃ ಸದ್ವಿಜೋಜೋ ಜಗಾದಯಂ. ಇಜ್ಯಾಧ್ಯಯನದಾನಾನಿ ವಿಹಿತಾನಿ ದ್ವಿಜನ್ಮನಾಂ. ಜನ್ಮಕರ್ಮಾವದಾತಾನಾಂ ಕ್ರಿಯಾಶ್ಚಾಶ್ರಮಚೋದಿತಾಃ. ವಿಪ್ರಸ್ಯಾಧ್ಯಯನಾದೀನಿ ಷಡನ್ಯಸ್ಯಾಪ್ರತಿಗ್ರಹಃ. ರಾಜ್ಞೋ ವೃತ್ತಿಃ ಪ್ರಜಾಗೋಪ್ತುರಭಿಪ್ರಾದ್ವಾಕರಾದಿಭಿಃ. ವೈಶ್ಯಸ್ತು ವಾರ್ತಾವೃತ್ತಿಶ್ಚ ನಿತ್ಯಂ ಬ್ರಹ್ಮಕುಲಾನುಗಃ. ಶೂದ್ರಸ್ಯ ದ್ವಿಜಶುಶ್ರೂಷಾವೃತ್ತಿಶ್ಚ ಸ್ವಾಮಿನೋ ಭವೇತ್. ವಾರ್ತಾ ವಿಚಿತ್ರಾಶಾಲೀನಯಾಯಾವರಶಿಲೋಂಛನಂ. ವಿಪ್ರವೃತ್ತಿಶ್ಚತುರ್ಧೇಯಂ ಶ್ರೇಯಸಿ ಚೋತ್ತರೋತ್ತರಾ. ಜಘನ್ಯೋನೋತ್ತಮಾಂ ವೃತ್ತಿಮನಾಪದಿ ಭಜೇನ್ನರಃ. ಋತೆ ರಾಜನ್ಯಮಾಪತ್ಸು ಸರ್ವೇಷಾಮಪಿ ಸರ್ವಶಃ. ಋತಾಮೃತಾಭ್ಯಾಂ ಜೀವೇತ ಮೃತೇನ ಪ್ರಮೃತೇನ ವಾ. ಸತ್ಯಾನೃತಾಭ್ಯಾಂ ಜೀವೇತ ನಶ್ವವೃತ್ತ್ಯಾ ಕಥಂಚನ. ಋತಮುಂಛಶೀಲಂ ಪ್ರೋಕ್ತಮಮೃತಂ ಯದಯಾಚಿತಂ. ಮೃತಂ ತು ನಿತ್ಯಯಾಜ್ಞಾ ಸ್ಯಾತ್ ಪ್ರಮೃತಂ ಕರ್ಷಣಂ ಸ್ಮೃತಂ. ಸತ್ಯಾನೃತಂ ತು ವಾಣಿಜ್ಯಂ ಶ್ವವೃತ್ತಿರ್ನೀಚಸೇವನಂ. ವರ್ಜಯೇತ್ತಾಂ ಸದಾ ವಿಪ್ರೋ ರಾಜನ್ಯಶ್ಚ ಜುಗುಪ್ಸಿತಾಂ. ಸರ್ವವೇದಮಯೋ ವಿಪ್ರಃ ಸರ್ವದೇವಮಯೋ ನೃಪಃ. ಶಮೋದಮಸ್ತಪಃ ಶೌಚಂ ಸಂತೋಷಃ ಕ್ಷಾಂತಿರಾರ್ಜವಂ. ಜ್ಞಾನಂ ದಯಾಚ್ಯುತಾತ್ಮತ್ವಂ ಸತ್ಯಂ ಚ ಬ್ರಹ್ಮಲಕ್ಷಣಂ. ಶೌರ್ಯಂ ವೀರ್ಯಂ ಧೃತಿಸ್ತೇಜಸ್ತ್ಯಾಗ ಆತ್ಮಜಯಃ ಕ್ಷಮಾ. ಬ್ರಹ್ಮಣ್ಯತಾ ಪ್ರಸಾದಶ್ಚ ರಕ್ಷಾ ಚ ಕ್ಷತ್ರಲಕ್ಷಣಂ. ದೇವಗುರ್ವಚ್ಯುತೆ ಭಕ್ತಿಸ್ತ್ರಿವರ್ಗಪರಿಪೋಷಣಂ. ಆಸ್ತಿಕ್ಯಮುದ್ಯಮೋ ನಿತ್ಯಂ ನೈಪುಣಂ ವೈಶ್ಯಲಕ್ಷಣಂ.
शूद्रस्य सन्नतिः शौचं सेवा स्वामिन्यमायया अमन्त्रयज्ञो ह्यस्तेयं सत्यं गोविप्ररक्षणं स्त्रीणां च पतिदेवानां तच्छुश्रूषानुकूलता तद्बन्धुष्वनुवृत्तिश्च नित्यं तद्व्रतधारणं सम्मार्जनोपलेपाभ्यां गृहमण्डलवर्तनैः स्वयं च मण्डिता नित्यं परिमृष्टपरिच्छदा कामैरुच्चावचैः साध्वी प्रश्रयेण दमेन च वाक्यैः सत्यैः प्रियैः प्रेम्णा काले काले भजेत्पतिं सन्तुष्टालोलुपादक्षा धर्मज्ञा प्रियसत्यवाक् अप्रमत्ता शुचिस्निग्धा पतिं त्वपतितं भजेत् या पतिं हरिभावेन भजेच्छ्रीरिव तत्परा हर्यात्मना हरेर्लोके पत्या श्रीरिव मोदते वृत्तिः संकरजातीनां तत्तत्कुलकृता भवेत् अचौराणामपापानामन्त्यजान्ते वसायिनां प्रायः स्वभावविहितो नृणां धर्मो युगे युगे वेददृग्भिस्मृतो राजन् प्रेत्य चेह च शर्मकृत वृत्त्या स्वभावकृतया वर्तमानस्वकर्मकृत हित्वा स्वभावजं कर्म शनैर्निर्गुणतामि यात् उप्यमानं मुहुः क्षेत्रं स्वयं निर्वीर्यतामि यात् न कल्पते पुनः सोत्यै उक्तं बीजं च नश्यति एवं कामाशयं चित्तं कामानामतिसेवया विरज्येत यथा राजन्नाग्निवत् कामबिन्दुभिः यस्य यल्लक्षणं प्रोक्तं पुंसो वर्णाभिव्यञ्जकं यदन्यत्रापि दृश्येत तत्तेनैव विनिर्दिशेत् इति श्रीमद्भागवते महापुराणे पारमहंस्यां संहितायां सप्तमस्कन्धे युधिष्ठिरनारदसंवादे सदाचारनिर्णयो नामैकादशोऽध्यायः। सर्वत्र गोविन्दनामसङ्कीर्तनं गोविन्द गोविन्द।